students, Yelligu Namaskara. Welcome to Vedantu Karnataka YouTube channel. My name is Ankitha. I am your chemistry master teacher. Today I am going to give you the passing package for your second exam of second PUC. ನಾನು ನಿಮಗೆ ಇವತ್ತಿನ ದಿವಸ ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದೀನಿ. ಆಸ್ ಐ ಪ್ರಾಮಿಸ್ಡ್ ಯು, ನಿಮ್ಮ ಎಕ್ಸಾಮ್ 2 ಹತ್ರ ಬಂತು ಅಲ್ವಾ? ಸೊ 28th of April you have your exam 2 chemistry subject exam 2 ಇದೆ ನಿಮಗೆ 28th of April. ಅದಕ್ಕೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನು ನಾನು ಹಳೆ ವರ್ಷದ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ನಿಮ್ಮ ಎದುರುಗಡೆ ತಂದಿಡ್ತಾ ಇದ್ದೀನಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಟರ್ನ್ ಆನ್ ದ ನೋಟಿಫಿಕೇಶನ್ ಬಟನ್ ಫಾರ್ ಮೋರ್ ಇನ್ಫಾರ್ಮೇಷನ್ ಆಸ್ ವೆಲ್ ಆಸ್ ವಿ ಆರ್ ಕಂಡಕ್ಟಿಂಗ್ ಲೈವ್ ಕ್ಲಾಸಸ್. ಈ ಕ್ಲಾಸಸ್ಸನ್ನು ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಬರೀತಿದ್ರೆ ಎಕ್ಸಾಮನ್ನು ಅವ್ರ ಜೊತೆ ಶೇರ್ ಮಾಡಿ. ನಾವು ಬರೀ ಎಕ್ಸಾಮ್ 2ಗೆ ಮಾತ್ರ ಅಲ್ಲ, ನೀಟ್ ಎಕ್ಸಾಮ್ಗೆ, KCET ಎಕ್ಸಾಮ್ಗೆ ಸಹ ಪ್ರಿಪೇರ್ ಅಕಾಡೆಮಿಕ್ ವಿಡಿಯೋಸನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಮೇಕ್ ದ ಬೆಸ್ಟ್ ಯೂಸ್ ಆಫ್ ಆಲ್ ದೀಸ್ ಫ್ರೀ ರಿಸೋರ್ಸಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಚಾಪ್ಟರ್ ಫಿಸಿಕಲ್ ಕೆಮಿಸ್ಟ್ರಿಲಿ ನಮಗೆ 3 ಚಾಪ್ಟರ್ ಇದೆ. ಸೊಲ್ಯೂಷನ್ ಈಸ್ ದ ಫಸ್ಟ್ ಚಾಪ್ಟರ್. 12 ಮಾರ್ಕ್ಸ್ ವೇಟೇಜ್ ಇದೆ ಇದಕ್ಕೆ. Okay, so which are the important questions? State Raoult's law, write its mathematical expression, a very important question. If you see your old question papers, you will be able to see some of the most commonly asked questions. Okay, adralli idu ಒಂದು. What are azeotropes? Give example for minimum or maximum boiling azeotropes. What are isotonic solutions? What happens when such solutions are separated by semi-permeable membrane? Define reverse osmosis, mention its application. ಸೊ ಇದೆಲ್ಲ ಏನು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ನು. ನಿಮಗೆ ಪಾರ್ಟ್ 2 ಮತ್ತು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಲ್ಲಿ ನಿಮಗೆ ಯೂಶಲಿ ಫಿಸಿಕಲ್ ಕೆಮಿಸ್ಟ್ರಿ ಕ್ವಶನ್ಸನ್ನು ಕೇಳ್ತಾರೆ. ಹಾಗೆಯೇ ಪಾರ್ಟ್ ಡಿ ಯಲ್ಲೂ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ನ ಹೇಗೆ ಬೈಫರ್ಕೇಟ್ ಮಾಡ್ತಾರೆ, 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಆ ಥರ ಬೈಫರ್ಕೇಟ್ ಮಾಡಿ ನಿಮಗೆ 5 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಓಕೆ, ಸೊ ಮಿಕ್ಸ್ಚರ್ ಆಫ್ ಅಸಿಟೋನ್ ಆ್ಯಂಡ್ ಇಥನಾಲ್ ಶೋಸ್ ಪಾಸಿಟಿವ್ ಡಿವಿಯೇಷನ್ಸ್ ಫ್ರಮ್ ರಾಲ್ಟ್ಸ್ ಲಾ. ಗಿವ್ ರೀಸನ್. ಓಕೆ, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಸೊಲ್ಯೂಷನ್. 3 ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಸ್ಟೇಟ್ ಹೆನ್ರೀಸ್ ಲಾ, ಸೂಪರ್ ಇಂಪಾರ್ಟೆಂಟ್. ಒಂದು ರಾಲ್ಟ್ಸ್ ಲಾ ಕೊಡ್ತಾರೆ, ಇಲ್ಲ ಹೆನ್ರೀಸ್ ಲಾ ಡೆಫಿನೆಟ್ಲಿ ಕೊಡ್ತಾರೆ. Write its mathematical expression. How does Henry's constant vary with solubility? Next, 9th, write the difference between solution showing positive and negative deviation from Raoult's law. Next, what is solubility? How does solubility vary with temperature and pressure? So ಇದೇನಿದೆ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಆದರೆ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. 1 ಮಾರ್ಕ್ ಕ್ವಶನ್ ಅಲ್ಲಿ ಅಥವಾ 2 ಮಾರ್ಕ್ ಕ್ವಶನ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್, ಎಲೆಕ್ಟ್ರೋಕೆಮಿಸ್ಟ್ರಿ, ಇಟ್ ಹ್ಯಾಸ್ ದ ಹೈಯೆಸ್ಟ್ ವೇಟೇಜ್. 13 ಮಾರ್ಕ್ಸ್ ಇದೆ ಮಕ್ಕಳೇ. ಇದಕ್ಕೆ 13 ಮಾರ್ಕ್ಸ್ ಅಲಾಟ್ ಆಗಿದೆ. 2 ನ್ಯೂಮರಿಕಲ್ ಬರುತ್ತೆ, ಇದರಿಂದ 3 ಮಾರ್ಕ್ಸ್ದು 2 ಕ್ವಶನ್ ಬರುತ್ತೆ. 2 ನ್ಯೂಮರಿಕಲ್ಸು ಹಾಗೆ 3 ಮಾರ್ಕ್ಸು 2 ಕ್ವಶನ್ ಬರುತ್ತೆ. ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ತುಂಬ ಇಂಪಾರ್ಟೆಂಟು. ಸ್ಟೇಟ್ ಕೋಲ್ಡಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ ಆ್ಯಂಡ್ ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್ಸ್. ಡ್ರಾ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ cell and write overall cell reaction. Wherever they have mentioned diagram, please draw the diagram neatly and label them. Label ಮಾಡೋದು ಸಹ ಇಂಪಾರ್ಟೆಂಟು. whenever you are writing the diagram, please use the pencil. ಪೆನ್ ಯೂಸ್ ಮಾಡಬೇಡಿ. ತಪ್ಪಾದರೆ ಅಥವಾ ಏನೋ ಅಳಿಸ್ಬೇಕು ಅಂತಂದರೆ ಅಳಿಸೋಕ್ಕಾಗೋದಿಲ್ಲ, ಚಿತ್ತು ಕಾಟೋ ಆಗುತ್ತೆ. ಪೆನ್ಸಿಲ್ ಯೂಸ್ ಮಾಡಿ. ಓಕೆನಾ? ನೆಕ್ಸ್ಟು, ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಆಫ್ ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಬೈ ಯೂಸಿಂಗ್ ವೀಟ್ಸ್ಟೋನ್ ಬ್ರಿಡ್ಜ್. ಓಕೆ, ವೀಟ್ಸ್ಟೋನ್ ಬ್ರಿಡ್ಜ್ ಸಹ ತುಂಬ ಇಂಪಾರ್ಟೆಂಟು. ಈವನ್ ಇಫ್ ದೇ ಡೋಂಟ್ ಆಸ್ಕ್ ಯು ಟು ಡ್ರಾ ದ ಡಯಾಗ್ರಾಮ್, ಸೊ ಯು ಹ್ಯಾವ್ ಟು ಡ್ರಾ ದ ಡಯಾಗ್ರಾಮ್ ವೆರೆವರ್ ಇಟ್ ಈಸ್ ನೆಸಸರಿ. ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸ್ ಕ್ವಶನ್ ಆದರೆ ಅಥವಾ 5 ಮಾರ್ಕ್ಸ್ ಕ್ವಶನ್ ಆದರೆ, ಸೊ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಡ್ರಾ ದ ಡಯಾಗ್ರಾಮ್ ಇಫ್ ದೇರ್ ಇಸ್ ಅ ಡಯಾಗ್ರಾಮ್. Explain the working of lead storage battery. State Faraday's first and second law, very important. Explain the effect of dilution on molar conductivity and conductivity. Write as a unit of conductivity. Define limiting molar conductivity. Usually ನಾನು ಆಲ್ರೆಡಿ ಹೇಳ್ದಂಗೆ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಹೇಗೆ ಕೇಳ್ತಾರೆ, ಸಬ್ ಕ್ವಶನ್ ಎ, ಸಬ್ ಕ್ವಶನ್ ಬಿ ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಸಪ್ರೇಟ್ ಆಗಿ ಮಾರ್ಕ್ಸನ್ನು ಅಲಾಟ್ ಮಾಡಿರ್ತಾರೆ. ಹಾಗಾಗಿ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಆನ್ಸರ್ ಆಲ್ ದ ಸಬ್ ಕ್ವಶನ್ಸ್. ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಬರಬೇಕು ಅಂತಂದರೆ ಎಲ್ಲ ಸಬ್ ಕ್ವಶನ್ ಅಟೆಂಡ್ ಮಾಡಿದ್ರೆ ಮಾತ್ರ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ನೇಮ್ ದ ಆ್ಯನೋಡ್, ಕ್ಯಾಥೋಡ್ ಆ್ಯಂಡ್ electrolyte used in a dry cell. Mention the methods to prevent corrosion. Write the chemical composition of rust. ಸೊ ಯೂಶಲಿ ಇದನ್ನು 2 ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಾರೆ ಅಥವಾ 1 ಮಾರ್ಕ್ ಕ್ವಶನಲ್ಲೂ ಕೇಳ್ತಾರೆ.
ಬೇಸಿಕ್ ಕಾನ್ಸೆಪ್ಟ್ಸ್ ಟು ಫೋಕಸ್ ಆನ್ ಟೈಪ್ಸ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್, ಅದರಲ್ಲಿ ಡೇನಿಯಲ್ ಸೆಲ್, ಗ್ಯಾಲ್ವಾನಿಕ್ ಸೆಲ್ ಹಾಗೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟು ಕೆಮಿಕಲ್ ಕೈನೆಟಿಕ್ಸ್ 12 ಮಾರ್ಕ್ಸ್. ಓಕೆ, ಎಲೆಕ್ಟ್ರೋಕೆಮಿಸ್ಟ್ರಿ 13 ಮಾರ್ಕ್ಸ್, ಕೆಮಿಕಲ್ ಕೈನೆಟಿಕ್ಸ್ 12 ಮಾರ್ಕ್ಸ್. ಇದರಲ್ಲಿ 3 ಮಾರ್ಕ್ ಕ್ವಶನ್ ಕೊಡ್ತಾರೆ, ಹಾಗೆ 2 ಮಾರ್ಕ್ಸಲ್ಲಿ ನ್ಯೂಮರಿಕಲ್ಸ್ ಕೊಡ್ತಾರೆ. ಓಕೆ, ಸೊ 3 ಮಾರ್ಕ್ಸು ಯೂಶಲಿ 2 ಕ್ವಶನ್ ಕೊಡ್ತಾರೆ. ಓಕೆನಾ? ಸೊ ಫಸ್ಟ್ ಒನ್, ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಝೀರೋ ಆರ್ಡರ್ ರಿಯಾಕ್ಷನ್, ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಷ್ಟೂ ಗೊತ್ತಿರಬೇಕು ನಿಮಗೆ, ಈಕ್ವೇಷನ್ ಹೇಗೆ ಡಿರೈವ್ ಮಾಡಬೇಕು ಅನ್ನೋದನ್ನ. ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಡಿಫೈನ್ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್. ಯೂಶಲಿ ಇದು 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. Show that half-life of first order reaction is independent of initial concentration. Write the difference between order and molecularity. ನೀವು ಇದನ್ನ ನೋಡಿರ್ತೀರಾ, ತುಂಬ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್? ಗಿವ್ ಆನ್ ಎಕ್ಸಾಂಪಲ್. ಇದು ಸಹ ತುಂಬ ಇಂಪಾರ್ಟೆಂಟು, ಮೋಸ್ಟ್ಲಿ ಕೇಳ್ತಾರೆ ಈ ಕ್ವಶನ್ ಅನ್ನ. ನೆಕ್ಸ್ಟ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ರೇಟ್ ಆಫ್ ರಿಯಾಕ್ಷನ್, ಆರ್ಡರ್ ಆಫ್ ರಿಯಾಕ್ಷನ್, ಝೀರೋ ಆರ್ಡರ್ ರಿಯಾಕ್ಷನ್ ಅಂಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ these are the things that you need to focus on in chemical kinetics. Next, D and F block elements when it comes to inorganic chemistry. So ಎಲ್ಲ ಕ್ವಶನ್ಸು ಯೂಶಲಿ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ 2 ಮಾರ್ಕ್ ಕ್ವಶನ್ ಇರುತ್ತೆ. 5 ಮಾರ್ಕ್ಸ್ ಅಂದರೆ ನಿಮ್ಮ ಪಾರ್ಟ್ ಡಿ ಅಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಯಾವುದೇ ಕ್ವಶನ್ ಅನ್ನು ಕೇಳೋದಿಲ್ಲ. ಆಮೇಲೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆ ಅಲ್ಲ, ದಟ್ಸ್ ದ ದೀಸ್ 2 ಚಾಪ್ಟರ್ಸ್ ಆರ್ ದ ಈಸಿಯೆಸ್ಟ್ ಟು ಸ್ಟಡಿ ಆಸ್ ವೆಲ್ ಆಸ್ ಸ್ಕೋರ್ ಇನ್. ಓಕೆ, ಚೆನ್ನಾಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 10 ಪ್ಲಸ್ ನೆಕ್ಸ್ಟು ಚಾಪ್ಟರ್ಗೆ 11 ಮಾರ್ಕ್ಸ್ ವೇಟೇಜ್ ಇದೆ, 21 ಮಾರ್ಕ್ಸು ನೀವು ಕಣ್ಣು ಮುಚ್ಕೊಂಡು ಸ್ಕೋರ್ ಮಾಡ್ಬೋದು. ತುಂಬ ಸಿಂಪಲ್ಲು ಇದು. ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್. ಸೂಪರ್ 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 ಇಂಪಾರ್ಟೆಂಟ್. ಓಕೆ, ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾರೆ ಇದನ್ನು, ಆಲ್ಮೋಸ್ಟ್ ಎಲ್ಲ ಪೇಪರ್ಸಲ್ಲೂ ನೋಡಿರ್ತೀರಾ ನೀವು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ ಇಟ್ಸ್ ಓರ್ ವಿತ್ ಕೆಮಿಕಲ್ ಈಕ್ವೇಷನ್ಸ್. ಒಂದು ಇದನ್ನು ಕೇಳ್ತಾರೆ, ಇಲ್ಲಾಂದರೆ ಇದನ್ನು ಕೇಳ್ತಾರೆ. ಓಕೆ, ಇಟ್ಸ್ ಹೈಲಿ ಅನ್ಲೈಕ್ಲಿ ದಟ್ ಬೋತ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಆಸ್ಡ್, ಬಟ್ ಎರಡನ್ನೂ ಓದ್ಕೊಂಡಿರಿ. ಓಕೆನಾ? ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಲ್ಲ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹೇಗೆ ಸಿಗುತ್ತೆ ಅನ್ನೋದನ್ನ ನಾವು ಓದಬೇಕು. ನೆಕ್ಸ್ಟ್, ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್? ರೈಟ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ವೆರಿ 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 ಇಂಪಾರ್ಟೆಂಟ್. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಬಗ್ಗೆ ಅಟ್ಲೀಸ್ಟ್ 1 ಕ್ವಶನ್ ಇದ್ದೇ ಇರುತ್ತೆ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್. ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ copper 2+ ion, manganese 2+ ion, iron 3+ ion, cobalt 2+ ion and Fe 2+ ion. I have made inorganic chemistry one shot. Okay, I have taken live class, go watch that. ಯಾಕೆಂದರೆ ಈ ಎಲ್ಲ ಕ್ವಶನ್ಸ್ನ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿದ್ರೆ ನಿಮಗೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ನೇನು ಓದಬೇಕು ಅನ್ನೋದೇ ಇಲ್ಲ. ನೆಕ್ಸ್ಟು, ವಾಟ್ ಆರ್ ಆಕ್ಟಿನಾಯ್ಡ್ಸ್? ರೈಟ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆಕ್ಟ್ ಆಸ್ ಗುಡ್ ಕ್ಯಾಟಲಿಸ್ಟ್, ಗಿವ್ ರೀಸನ್. ಇದು ಯೂಶಲಿ 2 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್, ಡ್ರಾ ದ ಸ್ಟ್ರಕ್ಚರ್ ಆಫ್ ಕ್ರೋಮೇಟ್ ಅಯಾನ್ ಆ್ಯಂಡ್ ಜಿಂಕ್, ಕ್ಯಾಡ್ಮಿಯಮ್, ಮರ್ಕ್ಯುರಿ ಆರ್ ನಾಟ್ ರಿಗಾರ್ಡೆಡ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ವೈ? ಯಾಕೆ ಅಂತ ಕೇಳ್ತಾರೆ. ಓಕೆ, ಜಿಂಕು ಮತ್ತು ಮರ್ಕ್ಯುರಿ, ಕ್ಯಾಡ್ಮಿಯಮನ್ನು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೆಯೋದಿಲ್ಲ ನಾವು, ಯಾಕೆ ಅಂತ ಕೇಳ್ತಾರೆ. ಸೊ ಇದು ಸಹ ಯೂಶಲಿ 1 ಮಾರ್ಕ್ ಅಥವಾ 2 ಮಾರ್ಕ್ ಕ್ವಶನ್ನು. ಸೊ ಈ ಚಾಪ್ಟರಿಂದ ಮೋಸ್ಟ್ಲಿ ನಿಮಗೆ 3 ಮಾರ್ಕ್ಸಲ್ಲಿ 2 ಕ್ವಶನ್ ಬರುತ್ತೆ, 2 ಮಾರ್ಕ್ಸಲ್ಲಿ 1 ಕ್ವಶನ್ ಬರುತ್ತೆ, 1 ಮಾರ್ಕಲ್ಲಿ 2 ಕ್ವಶನ್ ಬರುತ್ತೆ. ನಾನು ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಿಂದ ಪಾರ್ಟ್ ಡಿ ಯಲ್ಲಿ ಅಂದರೆ 5 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಬರೋ ಸಾಧ್ಯತೆ ಬಹಳ ಕಡಿಮೆ. ನೆಕ್ಸ್ಟ್, ಕೋಆರ್ಡಿನೇಷನ್ ಕಂಪೌಂಡ್ಸ್ 12 ಮಾರ್ಕ್ಸ್ ವೇಟೇಜ್ ಇದೆ. ಯೂಸಿಂಗ್ VBT, Valence bond theory, explain geometry, hybridization and magnetic property of this ion complex. Atomic number of cobalt is 27. Okay, ಕೊಟ್ಟಿದ್ದಾರೆ, ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇದನ್ನು ಯೂಶಲಿ 3 ಮಾರ್ಕ್ಸ್ಗೆ ಕೇಳ್ತಾರೆ ನಿಮಗೆ. ಯೂಸಿಂಗ್ VBT, ಎಕ್ಸ್ಪ್ಲೈನ್ ಜಾಮೆಟ್ರಿ ಸೇಮು, ಆದರೆ ಕಾಂಪ್ಲೆಕ್ಸ್ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ನಿಕಲ್ ಕಾಂಪ್ಲೆಕ್ಸ್ ಇದೆ, ಫಸ್ಟ್ ಒನ್ನಲ್ಲಿ ಕೊಬಾಲ್ಟ್ ಕಾಂಪ್ಲೆಕ್ಸ್ ಇದೆ. ಓಕೆ, ಇಲ್ಲಿ ಕೋಆರ್ಡಿನೇಷನ್ ನಂಬರ್ 6 ಇದೆ, ಇಲ್ಲಿ ಕೋಆರ್ಡಿನೇಷನ್ ನಂಬರ್ 4 ಇದೆ. ಸೊ ನಾ ಹೇಳ್ದಂಗೆ ಆ ವಿಡಿಯೋನ ಹೋಗಿ ನೋಡಿ ಒಮ್ಮೆ. ಸೊ ವಿಲ್ ಬಿ ಗೆಟಿಂಗ್ ದ ಐಡಿಯಾ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಓಕೆ, ಇನ್ ಡೀಟೇಲ್. ಯೂಸಿಂಗ್ VBT, ಎಕ್ಸ್ಪ್ಲೇನ್ ಜಾಮೆಟ್ರಿ, ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಹೆಕ್ಸಾಫ್ಲೂರಿಡೋ ಕೊಬಾಲ್ಟ್. ಓಕೆ, ಆಮೇಲೆ ರೈಟ್ ಪಾಸ್ಟುಲೇಟ್ಸ್ ಆಫ್ ವರ್ನಸ್ ಕೋಆರ್ಡಿನೇಷನ್ ಥಿಯರಿ, ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಸಿಂಪಲ್ ಇದೆ, ಇದನ್ನು ಓದ್ಕೊಳ್ಳಿ. ಡ್ರಾ ಆ್ಯಂಡ್ ಎಕ್ಸ್ಪ್ಲೇನ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್ ಫಾರ್ ಅ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಸ್ಪ್ಲಿಟಿಂಗ್ ಹೇಗಾಗುತ್ತೆ T2G EG ಲೆವೆಲ್ ಅಂತ ಏನು ಓದಿದ್ದೀವಿ ಅಲ್ವಾ, ಸೊ ಅದನ್ನೇ ಇಲ್ಲಿ ಕೇಳಿದ್ದಾರೆ.
Next, what are spectrochemical series? What is the difference between strong field ligand and weak field ligand? ನಿಮಗೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಬರೀ ಈ ಕ್ವಶನ್ ಅಲ್ಲಿ ಮಾತ್ರ ಅಲ್ಲ, ಸೊ ಇಲ್ಲಿ ಹೈಬ್ರಿಡೈಸೇಷನ್ ಎಕ್ಸ್ಪ್ಲೈನ್ ಮಾಡ್ತಾನೂ ಸಹ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ IUPAC ನಾಮನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯೂಶಲಿ ಹೇಗೆ ಕೇಳ್ತಾರೆ, ಸೊ ನಿಮಗೆ ಡೈರೆಕ್ಟ್ ನೇಮ್ ಕೊಡ್ತಾರೆ. ಓಕೆ, ನೇಮ್ ಕೊಟ್ಟು ಹೈಬ್ರಿಡೈಸೇಷನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಫೈನ್ ಮಾಡಿ ಅಂತಂದರೆ ಯು ಶುಡ್ ಬಿ ಏಬಲ್ ಟು ಡೂ ಇಟ್. ಯಾಕೆ IUPAC ನಾಮನ್ಕ್ಲೇಚರ್ ತುಂಬ ಇಂಪಾರ್ಟೆಂಟು, ಗೊತ್ತಿರಬೇಕು ನಿಮಗೆ. ಯಾವ್ದಾದ್ರು ಕಾಂಪ್ಲೆಕ್ಸ್ ಕೊಟ್ಟರೆ ಅದ್ರದ್ದು ನೇಮ್ ಏನು, ಎಷ್ಟು ಲಿಗ್ಯಾಂಡ್ಸ್ ಇದೆ, ಸೊ ಹೊರಗಡೆ ಯಾವ ಅಯಾನ್ ಇದೆ, ಮೆಟಲ್ ಅಯಾನ್ ಯಾವುದಿದೆ, ಎಲ್ಲದು ಗೊತ್ತಿರಬೇಕು. ನೆಕ್ಸ್ಟ್, ಐಸೋಮೆರಿಸಮ್ ಆ್ಯಂಡ್ ಇಟ್ ಟೈಪ್ಸ್ ವಿತ್ ಎಕ್ಸಾಂಪಲ್ ಯಾವುದಾದ್ರು ಜಾಮೆಟ್ರಿಕಲ್ ಐಸೋಮೆರಿಸಮ್, ಆಪ್ಟಿಕಲ್ ಕೋಆರ್ಡಿನೇಷನ್, ಲಿಂಕೇಜ್, ಅಯನೈಸೇಷನ್ ಐಸೋಮೆರಿಸಮ್ ಆ್ಯಂಡ್ ಸಾಲ್ವೇಟ್ ಐಸೋಮೆರಿಸಮ್. Next chapter, haloalkanes and arenes. We start organic chemistry from this. ಎಷ್ಟು 5 ಚಾಪ್ಟರ್ ಇದೆ ಟೋಟಲು, haloalkanes, haloarenes. ಓಕೆ, 9 ಮಾರ್ಕ್ಸ್ ಇದೆ ಇದಕ್ಕೆ. 5 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ, 2 ಮಾರ್ಕ್ ಕ್ವಶನ್ ಒಂದು ಬರುತ್ತೆ, 1 ಮಾರ್ಕಿಂದು 2 ಕ್ವಶನ್ಸ್ ಬರುತ್ತೆ. ಎಕ್ಸ್ಪ್ಲೇನ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ ತುಂಬ ಇಂಪಾರ್ಟೆಂಟ್. ಐ ಆಮ್ ಗೋಯಿಂಗ್ ಟು ಮೇಕ್ ಅ ಸಪ್ರೇಟ್ ವಿಡಿಯೋ ಆನ್ ನೇಮ್ಡ್ ರಿಯಾಕ್ಷನ್ಸ್, ಯು ಕ್ಯಾನ್ ವಾಚ್ ಇಟ್. ಓಕೆ, ಆ್ಯಂಡ್ ಎಕ್ಸ್ಪ್ಲೇನ್ ಫಿಟಿಕ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ಫಿಂಕಲ್ಸ್ಟೀನ್ ರಿಯಾಕ್ಷನ್ ಆ್ಯಂಡ್ ರೈಟ್ ದ ಈಕ್ವೇಷನ್. ಇವೆಲ್ಲ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸು, ಸ್ವಾರ್ಟ್ಸ್ ರಿಯಾಕ್ಷನ್ ಮತ್ತು ಫಿಂಕಲ್ಸ್ಟೀನ್ ರಿಯಾಕ್ಷನು. ಫಿಟಿಕ್ ರಿಯಾಕ್ಷನ್ ಏನಾಗುತ್ತೆ, ಕಪ್ಲಿಂಗ್ ರಿಯಾಕ್ಷನ್. ಅರೈಲ್ ಹ್ಯಾಲೈಡ್ಸ್ ಆರ್ ಹ್ಯಾಲೋಅರೀನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ವೈ ಅಂತ ಕೇಳ್ತಾರೆ. ಸ್ಟೀರಿಕ್ ಹಿಂಡ್ರೆನ್ಸ್ ಇರುತ್ತೆ, ಸೊ ಇದನ್ನು ನೀವು ಕಲಿಬೇಕು. ವಾಟ್ ಆರ್ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್? ಗಿವ್ ದ ಕಂಡೀಷನ್ ಫಾರ್ ಅ ಮಾಲಿಕ್ಯೂಲ್ ಟು ಬಿ ಆಪ್ಟಿಕಲಿ ಆಕ್ಟಿವ್. ಕೈರಾಲ್ ಕಾರ್ಬನ್ ಇರಬೇಕು ಅಲ್ವಾ, ಕಾರ್ಬನ್ ಶುಡ್ ಬಿ ಹ್ಯಾವಿಂಗ್ 4 ಡಿಫ್ರೆಂಟ್ ಗ್ರೂಪ್ಸ್. ಓಕೆ, ಕಾರ್ಬನ್ ಶುಡ್ ಬಿ ಅಟ್ಯಾಚ್ ವಿತ್ 4 ಡಿಫ್ರೆಂಟ್ ಗ್ರೂಪ್ಸ್, ಅದಕ್ಕೆ ಕೈರಾಲ್ ಕಾರ್ಬನ್ ಅಂತ ಕರಿತೀವಿ. ನೆಕ್ಸ್ಟು, ಎಕ್ಸ್ಪ್ಲೇನ್ SN1 ಆ್ಯಂಡ್ SN2. ವೆರಿ 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 ಇಂಪಾರ್ಟೆಂಟ್. SN1 ಮತ್ತು SN2 ರಿಯಾಕ್ಷನ್ ಏನಿದೆ ಅಲ್ವಾ, ಮೆಕ್ಯಾನಿಸಮ್ ಏನಿದೆ ಅಲ್ವಾ, ತುಂಬ ಇಂಪಾರ್ಟೆಂಟು. ಕೆಲವೊಂದು ಕಡೆ ಕೆಲವೊಂದು ಪೇಪರ್ಸಲ್ಲಿ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ SN1 ಆ್ಯಂಡ್ SN2 ಮೆಕ್ಯಾನಿಸಮ್ ಕ್ವಶನ್ ಸಹ ಕೇಳ್ತಾರೆ. ನೆಕ್ಸ್ಟು, ಎಕ್ಸ್ಪ್ಲೇನ್ ವರ್ಡ್ಸ್ ರಿಯಾಕ್ಷನ್, ಎಕ್ಸ್ಪ್ಲೇನ್ ವರ್ಡ್ಸ್ ಫಿಟಿಕ್ ರಿಯಾಕ್ಷನ್, ಕಾನ್ಸೆಪ್ಟ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್. RMGX ಅಂತ ಏನಂತೀವಿ, ಗ್ರಿಗ್ನಾರ್ಡ್ ರಿಯೇಜೆಂಟ್, ಇದು ಸಹ ಇಂಪಾರ್ಟೆಂಟು. ಇವೆರಡೂ ರಿಯಾಕ್ಷನ್ ಸಹ ಏನಿದು ಕಪ್ಲಿಂಗ್ ರಿಯಾಕ್ಷನ್, ವರ್ಡ್ಸ್ ರಿಯಾಕ್ಷನ್, ವರ್ಡ್ಸ್ ಫಿಟ್ಟಿಂಗ್ ಮತ್ತು ಫಿಟಿಕ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಕ್ಯಾರೀಸ್ 10 ಮಾರ್ಕ್ಸ್. ಡಿಸ್ಕ್ರೈಬ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಎಕ್ಸ್ಪ್ಲೇನ್ ಕೋಲ್ ಬೇಸ್ ರಿಯಾಕ್ಷನ್, ಅಗೇನ್ ನೇಮ್ ರಿಯಾಕ್ಷನ್ಸ್ ಇದೆ. ಎಕ್ಸ್ಪ್ಲೇನ್ ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್ ಆ್ಯಂಡ್ ಆಲ್ಕಲೇಷನ್ ಆಫ್ ಅನಿಸೋಲ್. ಹೌ ಡು ಯು ಪ್ರಿಪೇರ್ ಪಿಕ್ರಿಕ್ ಆಸಿಡ್ ಫ್ರಮ್ ಫಿನಾಲ್? ಪಿಕ್ರಿಕ್ ಆಸಿಡನ್ನು ಫಿನಾಲಿಂದ ಹೇಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯೂಮೀನ್ ಪ್ರೋಸೆಸ್. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಆಸಿಡ್ catalyzed dehydration of ethanol. Explain the mechanism of hydrolysis of ethene to ethanol. How do you prepare aspirin from salicylic acid? ಆಸ್ಪಿರಿನನ್ನು ಸ್ಯಾಲಿಸಿಲಿಕ್ ಆಸಿಡಿಂದ ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದು ಕ್ವಶನ್ ಇಂಪಾರ್ಟೆಂಟು. ಹೌ ಫಿನಾಲ್ ಈಸ್ ಪ್ರಿಪೇರ್ಡ್ ಫ್ರಮ್ ಅನಿಲಿನ್. ವಾಟ್ ಈಸ್ ಲುಕಾಸ್ ರಿಯೇಜೆಂಟ್? ಲುಕಾಸ್ ರಿಯೇಜೆಂಟು ಏನಕ್ಕೆ ಯೂಸ್ ಮಾಡ್ತೀವಿ ಇನ್ ಆರ್ಡರ್ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್, ಅದನ್ನು ಓದ್ಕೊಳ್ಳಿ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಟು ಈಥರ್. ಎಕ್ಸ್ಪ್ಲೇನ್ ರೇಮರ್-ಟೀಮನ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್. ಸೊ ದೀಸ್ ಕ್ವಶನ್ಸ್ ಆರ್ ಸೂಪರ್ ಇಂಪಾರ್ಟೆಂಟ್. ಇದರಿಂದ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 1 ಮಾರ್ಕಲ್ಲಿ ನಿಮಗೆ 3 ಕ್ವಶನನ್ನು ಕೇಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ನೆಕ್ಸ್ಟ್, ಆಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ದಿಸ್ ಆಲ್ಸೋ ಕ್ಯಾರೀಸ್ 12 ಮಾರ್ಕ್ಸ್. 5 ಮಾರ್ಕ್ಸಿಂದ ಇಲ್ಲಿ 2 ಕ್ವಶನ್ ಬರುತ್ತೆ. ಮೇ ಬಿ 2 ಮಾರ್ಕಿಂದ 1 ಕ್ವಶನ್ ಬರುತ್ತೆ, ಇಲ್ಲ ಅಂತಂದರೆ 1 ಮಾರ್ಕಲ್ಲಿ ಕ್ವಶನ್ ಕೇಳ್ತಾರೆ ನಿಮಗೆ. ಇಲ್ಲಿ ಸಹ ನೇಮ್ ರಿಯಾಕ್ಷನ್ಸ್ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಹೆಲ್-ಒಲಾರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್. ಎಕ್ಸ್ಪ್ಲೇನ್ ಕ್ಯಾನಿಜಾರೋ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಯಾವುದೇ ರಿಯಾಕ್ಷನನ್ನು ನಿಮಗೆ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಕ್ಯಾನಿಜಾರೋ ರಿಯಾಕ್ಷನ್, ಇಲ್ಲಿ ವಿತ್ ಎಕ್ಸಾಂಪಲ್ ಅಂತ ಬರ್ದಿಲ್ಲ ಅಂತಂದ್ರೂ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಗಿವ್ ಅನ್ ಎಕ್ಸಾಂಪಲ್. ಜನರಲ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ಸ್ಪೆಸಿಫಿಕ್ ರಿಯಾಕ್ಷನ್ ಆಗಿರ್ಬೋದು, ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಗಿವ್ ದ ಎಕ್ಸಾಂಪಲ್. Okay, and what is decarboxylation? Give examples. Explain Guterman-Koch reaction with the equation between acidic and formic acid. Which one is more acidic? Give reason. ಯಾಕೆ acidic ಮತ್ತು formic acid ಅಲ್ಲಿ ಯಾವುದು ಮೂರು acidic ಅಂತ ಕೇಳ್ತಾ ಇದ್ದಾರೆ. Formic acid is more acidic. Okay, ಯಾಕೆ acidic acid ಅಲ್ಲಿ electron donating species ಇದೆ already, CH3 group ಇರುತ್ತೆ, ಹಾಗಾಗಿ. Aldehydes are more reactive than ketones towards nucleophilic addition reaction. Give reason. Explain Clemenson's reduction. Explain aldol condensation reaction. Also include all these concepts in your study. Rosenmund reduction reaction, Wolff-Kishner reaction, Tollens reagent,
ಎಟಾರ್ಡ್ಸ್ ರಿಯಾಕ್ಷನ್. ಎಲ್ಲ ನೇಮ್ ರಿಯಾಕ್ಷನ್ಸು ತುಂಬ ಇಂಪಾರ್ಟೆಂಟು. ಮತ್ತೆ ಹೇಳ್ತಾ ಇದ್ದೀನಿ, ಬೋರ್ ಆಗಬೇಡಿ, ಆದರೆ ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಅಮೈನ್ಸ್ 7 ಮಾರ್ಕ್ಸ್. ಅಮೈನ್ಸ್ ಮತ್ತು ಬಯೋಮಾಲಿಕ್ಯೂಲ್ಸ್ಗೆ ಅಷ್ಟೊಂದು ವೆಯ್ಟೇಜ್ ಇಲ್ಲ. ಅಮೈನ್ಸ್ 7 ಮಾರ್ಕ್ಸ್, ಆದರೆ ನೀವು ಯು ಕೆನಾಟ್ ಇಗ್ನೋರ್ ದಿಸ್. 5 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ. ಎಕ್ಸ್ಪ್ಲೇನ್ ಕಾರ್ಬಾಕ್ಸಿಲಮೈನ್ ರಿಯಾಕ್ಷನ್ ವಿತ್ ಈಕ್ವೇಷನ್, ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಹಾಫ್ಮನ್ಸ್ ಬ್ರೋಮಮೈಡ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ವಾಟ್ ಈಸ್ diazotization? Give example. Diazotization reaction ಏನಿದೆ, ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಸ್ಯಾಂಡ್ಮಿಯಸ್ ರಿಯಾಕ್ಷನ್ ವಿತ್ ಈಕ್ವೇಷನ್. Gabriel Thalamide synthesis for preparation of primary amine. Explain Hinsberg test to differentiate primary, secondary and tertiary amines. Also focus on reaction of ethanamine with Hinsberg reagent and IUPAC naming of amines, just for the deeper understanding. Next, biomolecules carries 9 marks. Draw Havitt structure of sucrose, lactose and maltose. What are hormones and which hormone decreases and increases the blood sugar level? Deficiency of vitamin D results in dash. Deficiency of vitamin A results in dash. ತುಂಬಾ ಸಿಂಪಲ್ ಕ್ವಶನ್ಸ್ ಬರುತ್ತೆ ಬಯೋಮಾಲಿಕ್ಯೂಲ್ಸ್ ಇಂದ. ಓಕೆ, ಔಟ್ ಆಫ್ ಔಟ್ ತೆಗಿಬೋದು. ಅಗೇನ್ ಇಲ್ಲಿ 9 ಮಾರ್ಕ್ಸು. 5 ಮಾರ್ಕ್ಸಲ್ಲಿ ಒಂದು ಕ್ವಶನು, 2 ಮಾರ್ಕಲ್ಲಿ ಒಂದು ಕ್ವಶನು, 1 ಮಾರ್ಕು 2 ಕ್ವಶನ್ಸ್ ಬರುತ್ತೆ ಬಯೋಮಾಲಿಕ್ಯೂಲ್ಸ್ ಇಂದ. ಚೆನ್ನಾಗಿ ಓದ್ಕೊಳ್ಳಿ, ಸಿಂಪಲ್ ಇದೆ ಚಾಪ್ಟರು. ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮ್ಯಾರಥಾನ್ ಸಹ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ 1 ಈಸ್ ಆಲ್ರೆಡಿ ಡನ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ 2 ಸಹ ಮಾಡ್ತಾ ಇದ್ದೀನಿ. ಗೋ ವಾಚ್ ದೋಸ್ ವಿಡಿಯೋಸ್. ಓಕೆ, ಆ್ಯಂಡ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ನೆಕ್ಸ್ಟು ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಎಕ್ಸಾಂಪಲ್ ಕೊಡೋದು. ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್? ಇಂಪಾರ್ಟೆಂಟ್. Write the difference between DNA and RNA. What is peptide linkage and how many peptide bonds present in dipeptide or tetrapeptide or hexapeptide? ಸೊ ಒಂದೇ ಕ್ವಶನಲ್ಲಿ ಇದಿಷ್ಟು ಕೇಳೋದಿಲ್ಲ. ಏನು ಕೇಳ್ತಾರೆ, ವಾಟ್ ಈಸ್ ಪೆಪ್ಟೈಡ್ ಲಿಂಕೇಜ್, ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಡೈಪೆಪ್ಟೈಡ್ ಅಂತ ಕೇಳ್ತಾರೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರಿಯಾಕ್ಷನ್ ಟು ಶೋ ದಟ್ ಗ್ಲೂಕೋಸ್ ಕಂಟೈನ್ಸ್ 6 ಕಾರ್ಬನ್ ಆಟಮ್ಸ್ ಇನ್ ಸ್ಟ್ರೀಟ್ ಚೈನ್, ಅ ಕಾರ್ಬೊನಿಲ್ ಫಂಕ್ಷನಲ್ ಗ್ರೂಪ್. ಹೇಗೆ ಪ್ರೂವ್ ಮಾಡ್ತೀರಾ ಅನ್ನೋದು. ನೆಕ್ಸ್ಟ್, ವಾಟ್ ಈಸ್ ಝ್ವಿಟರ್ ಅಯಾನ್ ಆಫ್ ಅಮೈನೋ ಆಸಿಡ್? ಗಿವ್ ಇಟ್ಸ್ ಜನರಲ್ ಸ್ಟ್ರಕ್ಚರ್. Write a reaction to show carbonyl group is present in glucose in aldehydic group. So these are the most important questions starting from the chapter solution to biomolecules. Okay, options irutte kandita nimge ella part B, part C, part D alli options irutte. Yavade ನೀವು ಏನು ಚಾಪ್ಟರ್ಸ್ ಅನ್ನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಆಲ್ ದೀಸ್ ಚಾಪ್ಟರ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಏನು ಸ್ವಲ್ಪ ಕಡಿಮೆ ವೇಟೇಜ್ ಇರೋ ಅಂಥ ಚಾಪ್ಟರ್ನ ಸ್ವಲ್ಪ ಕಡಿಮೆ ಓದಿದ್ರೆ ಸಾಕಾಗುತ್ತೆ. ಓಕೆ, ಫೋಕಸ್ ಆನ್ ಆಲ್ ದೀಸ್ ಕ್ವಶನ್ಸ್ ಆ್ಯಂಡ್ ವಾಚ್ ದ ವಿಡಿಯೋಸ್, ಲೈವ್ ವಿಡಿಯೋಸ್. ಆ್ಯಂಡ್ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. And do subscribe to the channel, like and share the videos with your friends as well who are going to give exam 2 as well as NEET exam, etc. Okay, thank you so much and all the best for your exam.